ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಬೆಂಗಳೂರಿನ 24ನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. 3991 ಪುಟಗಳುಳ್ಳ ಚಾರ್ಜ್ ಶೀಟ್ ಇದಾಗಿದ್ದು 231 ಪ್ರಬಲ ಸಾಕ್ಷಿಗಳು ಸಿಕ್ಕಿದ್ದಾವೆ. ಈ ಒಂದು ಕೇಸ್ನಲ್ಲಿ ಪವಿತ್ರ ಗೌಡ ಅವರು A1 ಆರೋಪಿ ಆಗಿರೋದು ನಿಮ್ಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಅವರು ಪ್ರಚೋದನೆ ಕೊಟ್ಟಿದ್ದಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಈ ಒಂದು ಕೃತ್ಯವನ್ನ ನಡೆಸಿದ್ರು. ರೇಣುಕಾಸ್ವಾಮಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಹತ್ಯೆಗೈದ್ರು ಅನ್ನುವಂಥ ವಿಚಾರ. ಈ ಒಂದು ಕಾರಣಕ್ಕೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಕಳೆದ 2.5 ತಿಂಗಳಿಂದ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಇವತ್ತು ಚಾರ್ಜ್ ಶೀಟ್ ನಲ್ಲಿ ಅನೇಕ ಸಾಕ್ಷಿಗಳನ್ನ ಪೊಲೀಸರು ತನಿಖೆಯನ್ನ ನಡೆಸಿ 231 ಸಾಕ್ಷಿಗಳ ವರದಿಯನ್ನ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ. ಆ ಒಂದು ಹಲವು ಅಚ್ಚರಿಯ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ. ಅದೇನಂತಂದ್ರೆ ರೇಣುಕಾಸ್ವಾಮಿ ಅಂದ್ರೆ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರ್ಕೊಂಡ್ಬಂದು ಪಟ್ಟಣಗೆರೆ ಶೆಡ್ಡಿಗೆ ಕೂಡಾಕದಂತ ಸಂದರ್ಭದಲ್ಲಿ ದರ್ಶನ್ ಜೊತೆ ಪವಿತ್ರ ಗೌಡ ಅವರು ಶೆಡ್ಡಿಗೆ ಹೋಗಿದ್ರು ಅನ್ನೋದಕ್ಕೆ ಸಾಕ್ಷಿಗಳು CCTV ದೃಶ್ಯಾವಳಿಗಳು ಲಭ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಈ ಒಂದು ಸಂಬಂಧಪಟ್ಟಂತೆ ಸಾಕ್ಷಿ ಸಿಕ್ಕಿದೆ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶೆಡ್ಡಿಗೆ ಬಂದಿದ್ರು ದರ್ಶನ್ ಅವ್ರ ಜೊತೆ ಅನ್ನುವಂಥದ್ದು. ಇನ್ನು ರೇಣುಕಾಸ್ವಾಮಿಯನ್ನ ನೋಡಿದ ತಕ್ಷಣ ಚಪ್ಪಲಿ ಹೊಡೆಯುವಂತ ಕೆಲಸವನ್ನ ಪವಿತ್ರ ಗೌಡ ಅವರು ಮಾಡಿದ್ರು ಅನ್ನುವಂಥ ಆರೋಪ ಇತ್ತು. ಅದು ಕೂಡ ಸತ್ಯ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನು ರೇಣುಕಾಸ್ವಾಮಿ ನೋಡಿದ ತಕ್ಷಣ ಡಿ ಗ್ಯಾಂಗ್ಗೆ ಕಿಲ್ಲಿಂ ಅಂತ ಪ್ರಚೋದನೆ ಕೊಟ್ಟಿದ್ರು ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದು ಕೂಡ ಸತ್ಯ ಅಂತೆ. ಸೊ ಈ ಒಂದು ರೇಣುಕಾಸ್ವಾಮಿ ಕೊಲೆಗೆ ನೇರವಾಗಿ A1 ಆರೋಪಿಯಾಗಿರ್ತಕ್ಕಂಥ ಪವಿತ್ರ ಗೌಡನೇ ಕಾರಣ. ಪವಿತ್ರ ಗೌಡ ಆರೋಪಿ ಅಲ್ಲ, ಅಪರಾಧಿ ಅನ್ನೋದಕ್ಕೆ ಪೊಲೀಸರು ಸಾಕಷ್ಟು ತನಿಖೆಯನ್ನು ನಡೆಸಿ ಪ್ರತ್ಯಕ್ಷದರ್ಶಿಗಳಿಂದ ಸಾಕ್ಷಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು FSL ಮತ್ತೆ CFSL ರಿಪೋರ್ಟ್ ಏನು 8 ಜನ ರಿಪೋರ್ಟ್ ಬಂದಿದೆಯಲ್ಲ, ಆ ರಿಪೋರ್ಟ್ನಲ್ಲೂ ಕೂಡ ಪವಿತ್ರ ಗೌಡ ಅಪರಾಧಿ ಅನ್ನೋದಕ್ಕೆ ಸಾಕ್ಷಿಗಳು ಸಿಕ್ಕಿದವಂತೆ. ಜೊತೆಗೆ ಇನ್ನು ಅಂದ್ರೆ ನಾನು ಆಗ್ಲೇ ಹೇಳಿದಾಗ 231 ಸಾಕ್ಷಿಗಳಲ್ಲಿ ಪವಿತ್ರ ಗೌಡ ಅಪರಾಧಿ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸದ್ಯ A1 ಆರೋಪಿ ಅವರು ಹೇಳ್ತಾ ಇದ್ರು, ನಾನು ಪ್ರಚೋದನೆ ಕೊಟ್ಟಿಲ್ಲ. ಈ ಒಂದು ಕೇಸ್ ಅಂದ್ರೆ ರೇಣುಕಾಸ್ವಾಮಿ ಅವರು ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದಾರೆ, ಅಶ್ಲೀಲ ಫೋಟೋಸ್ಗಳು ನನಗೆ ಬರ್ತಾ ಇದ್ದಾವೆ ಅನ್ನುವಂಥ ವಿಚಾರವನ್ನ ನಾನು ನನ್ನ ಪರ್ಸನಲ್ PA ಜೊತೆ ಹಂಚ್ಕೊಂಡಿದ್ದೆ. ಅವರು ದರ್ಶನ್ ಅವರಿಗೆ ಈ ಎಲ್ಲ ವಿಚಾರಗಳನ್ನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಡಿ ಗ್ಯಾಂಗ್ಗೆ ನಾನು ಪ್ರಚೋದನೆ ಕೊಟ್ಟಿಲ್ಲ, ಅವನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಅವರನ್ನ ಹೊಡೆದು ಸಾಯಿಸಿ ಅನ್ನುವಂಥ ವಿಚಾರವನ್ನ ನಾನು ಹೇಳಿರ್ಲಿಲ್ಲ ಅನ್ನುವಂಥದ್ದನ್ನ ಪೊಲೀಸರ ಮುಂದೆ ಜೊತೆಗೆ ನ್ಯಾಯಾಧೀಶರ ಮುಂದೆ ಹೇಳುವಂತ ಕೆಲಸವನ್ನ ಮಾಡಿದ್ರು ಪವಿತ್ರ ಗೌಡ. ಆದ್ರೆ ಸದ್ಯ ತನಿಖೆಯನ್ನ ನಡೆಸಿ ಕಳೆದ 2.5 ತಿಂಗಳಿಂದ ನಿರಂತರವಾಗಿ ಪೊಲೀಸರು ತನಿಖೆಯನ್ನ ನಡೆಸಿ ಸಾಕ್ಷಿಗಳನ್ನ ಕಲೆ ಹಾಕ್ತಂತಹ ಸಂದರ್ಭದಲ್ಲಿ ಶೆಡ್ಗೆ, ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಅವರೊಟ್ಟಿಗೆ ಹೋಗಿದ್ದು ಸತ್ಯ ಅನ್ನೋದಕ್ಕೆ CCTV ದೃಶ್ಯಾವಳಿಗಳು ಒಂದು ಸಾಕ್ಷಿಯನ್ನ ಒದಗಿಸ್ತಾ ಇದೆ. ಇನ್ನು ರಕ್ತದ ಕಲೆ ಏನಿತ್ತು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸಿದಂತಹ ಸಂದರ್ಭದಲ್ಲಿ, ಸೊ ಡಿ ಗ್ಯಾಂಗ್ ಜೊತೆ ಪವಿತ್ರ ಗೌಡ ಸ್ಥಳದಲ್ಲಿದ್ರು ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿಗಳು ಸಾಕ್ಷಿಗಳನ್ನ ಹೇಳಿದ್ದಾರಂತೆ. ಅವರ ರಕ್ತದ ಕಲೆ FSL ಮತ್ತೆ CFSL ವರದಿ ರಕ್ತದ ಕಲೆ ಇರೋದನ್ನ ಪಡಿಸ್ತಾ ಇದೆ ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಅಂದ್ರೆ ಕೋರ್ಟಿಗೆ ಒಂದು ACMM ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥದ್ದು. ಸೆಪ್ಟೆಂಬರ್ 10ರ ನಂತರ ಈ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಸಾಕ್ಷಿಗಳನ್ನ ಅವ್ರನ್ನ ಕೊಟ್ಟಿದ್ದಾರೆ, ಯಾವ ರೀತಿ ತನಿಖೆ ನಡೆಸಿದ್ದಾರೆ, ಯಾವೆಲ್ಲ ಸಾಕ್ಷಿಗಳು ಇವರು ಅಪರಾಧಿ ಅನ್ನೋದಕ್ಕೆ ಪೂರಕವಾಗಿದೆ ಅನ್ನೋದು ಸೆಪ್ಟೆಂಬರ್ 10ರ ನಂತರವೇ ಗೊತ್ತಾಗುತ್ತೆ. ಆದರೆ ದರ್ಶನ್, ಪವಿತ್ರ ಗೌಡ ಅವರು ಹೇಳಿದ್ರು, ನನಗೆ ಮಗಳಿದ್ದಾಳೆ, ಸೊ ನಾನು ಯಾವುದೇ ಈ ರೀತಿಯ ಪ್ರಚೋದನೆಯನ್ನು ಕೊಟ್ಟಿಲ್ಲ, ನನಗೆ ಜಾಮೀನು ಕೊಡಿ ಅನ್ನುವಂಥ ಕಾರಣಕ್ಕೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಜಾಮೀನು ಅರ್ಜಿ ವಜಾ ಆಗಿದೆ. ಸದ್ಯ ಚಾರ್ಜ್ ಶೀಟ್ ನಲ್ಲಿ ಅವರು ಅಪರಾಧಿ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಪೂರಕವಾಗಿ ನಿಂತಿದೆ. ಸದ್ಯ ತನಿಖೆ ಇವತ್ತಿಗೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಸೆಪ್ಟೆಂಬರ್ 10ರ ನಂತರ ಪವಿತ್ರ ಗೌಡ ಹಾಗೆ ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಈ ಪ್ರಕರಣ ಮತ್ತೆ ಈ ಒಂದು ಕೊಲೆ ಕೇಸ್ ಯಾವ ರೀತಿ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.